ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಬಸವಾದಿ ಶರಣರ ಇಚ್ಛೆ ಆಗಿತ್ತು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮೀಜಿಗಳ ಇಚ್ಛೆ ಆಗಿತ್ತು. ಪರಸ್ಪರ ದ್ವೇಷ ಮಾಡಬಾರದು. ಹೇಗೆ ತಾಯಿ ಮಕ್ಕಳನ್ನ ಪ್ರೀತಿಸ್ತಾರೆ ಹಾಗೆ ಬೇರೆಯವರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸ್ಕೊಳ್ತಕ್ಕಂಥದ್ದೇ ಮನುಷ್ಯತ್ವ. ಇದನ್ನ ಸ್ವಾಮೀಜಿಯವರು, ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದರು. ಬಹುಶಃ ನಾನು ನೋಡಿದಂಥ ಸಂತರಲ್ಲಿ ಅವರನ್ನ ವರ್ಣಿಸೋದು ಅಂತಂದರೆ ಕನ್ನಡದಲ್ಲಿ ಪದಗಳೇ ಸಿಗಲ್ಲ. ಅಷ್ಟರ ಮಟ್ಟಿಗೆ ಸರಳವಾದಂಥ ವ್ಯಕ್ತಿ, ಅಂಥ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿನ ನಾವು ನೋಡೋದು ಭಾಳ ಕಷ್ಟ ಆಗ್ತದೆ, ವಿರಳ ಆಗ್ತದೆ. ಆಡಂಬರ ಇರಲಿಲ್ಲ, ಸ್ವಾಮೀಜಿ ಅಂತಕ್ಕಂಥ ಈಗೋ ಇರಲಿಲ್ಲ. ಮತ್ತೆ ಯಾವುದೇ ಸ್ವಂತ ಅಂತಕ್ಕಂಥದ್ದು ಯಾವುದೂ ಇರಲಿಲ್ಲ ಅವರಿಗೆ. ಅದಕ್ಕೆ ಎಷ್ಟು ಸರಳವಾಗಿದ್ದರು ಅಂತಂದರೆ, ನಾನು ಎಲ್ಲ ಓದಿದ್ದೆ ಪತ್ರಿಕೆಯಲ್ಲಿ. ಒಂದು ಸಾರಿ ಅವರ ಅಭಿಮಾನಿ ಒಬ್ಬರು ಕಾರ್ ಕೊಡಕ್ಕೆ ಬಂದಾಗ ಅದನ್ನು ತಿರಸ್ಕಾರ ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಸ್ವಂತಕ್ಕೋಸ್ಕರ ಏನನ್ನೂ ಬಯಸಿದವರಲ್ಲ. ಇಡೀ ಸಮಾಜಕ್ಕೋಸ್ಕರ ಬದುಕಿದಂಥವ್ರು. ಅದನ್ನೇ ಬಸವಾದಿ ಶರಣರು ಕೂಡ ಹೇಳಿದ್ದದ್ದು, ಅದನ್ನೇ ನಮ್ಮ ಸಂವಿಧಾನದಲ್ಲೂ ಕೂಡ ಅಳವಡಿಸಿದ್ದಾರೆ.